ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 11ನ 110ನೇ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ 110 ಎಪಿಸೋಡ್ ಹೆಂಗಿತ್ತಪ್ಪ ಅಂತಂದ್ರೆ ನಿಜವಾಗ್ಲೂ ಕೂಡ ಸೂಪರ್ ಡೂಪರ್ ಅಂತಾನೆ ಹೇಳ್ಬೋದು. ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ನಲ್ಲಿ ತುಂಬಾ ಚೆನ್ನಾಗಿ ನೆನಪಿಟ್ಟುಕೊಳ್ಳುವಂತಹ ಎಪಿಸೋಡ್ ಆಗಿರುತ್ತೆ ಈ 110ನೇ ಎಪಿಸೋಡ್. ಯಾಕೆ ಅಂತಂದ್ರೆ ಈ ಎಪಿಸೋಡ್ ಅಲ್ಲಿ ಆಯ್ತಾ ದುಃಖ ಸಂತೋಷ ಎಲ್ಲವೂ ಕೂಡ ತುಂಬಿತ್ತು. ಇವತ್ತಿನ ಎಪಿಸೋಡ್ ನ ಎಂಜಾಯ್ ಮಾಡಿ ನೋಡುವಷ್ಟು ಯಾವ ಎಪಿಸೋಡ್ನು ಎಂಜಾಯ್ ಮಾಡಿ ನೋಡಿರೋಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಟ್ವಿಸ್ಟ್ ಅಂದ್ರೆ ಮೋಕ್ಷಿತನೇ ಆಯ್ತಾ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಹನುಮಂತು ಸೇವ್ ಮಾಡ್ತಾನೆ ಅಂತ. ಮೋಕ್ಷಿತನ್ಗೆ ಕೂಡ ಆಯ್ತಾ ಒಂದು ಕ್ಷಣ ನಾನೇನಾ ಅನ್ನೋ ರೀತಿ. ಯಾಕೆಂತಂದ್ರೆ ಹನುಮಂತು ಅಂದ ತಕ್ಷಣ ಗೌತಮಿನೋ ಇಲ್ಲ ಧನ್ರಾಜ್ ಅವ್ರನ್ನೋ ಸೇವ್ ಮಾಡ್ತಾನೆ ಅಂತ ಇತ್ತು. ಆದ್ರೆ ನಮ್ಮ ಹನುಮಂತು ಆಯ್ತಾ ನ್ಯಾಯಯುತವಾಗಿ ನ್ಯಾಯಬದ್ಧವಾಗಿ ಯಾರು ನಿಜವಾಗ್ಲೂ ಕೂಡ ಆನೆಸ್ಟ್ ಆಗಿ ಗೇಮ್ ಮಾಡಿದ್ದಾರೆ, ನ್ಯಾಯಯುತವಾಗಿ ಗೇಮ್ ಮಾಡಿದ್ದಾರೆ, ಅವ್ರಿಗೆ ಸಿಗಬೇಕು ಅಂತೇಳಿ ಮೋಕ್ಷಿತನ ಸೆಲೆಕ್ಟ್ ಮಾಡಿದ್ರಲ್ವಾ. ನಿಜವಾಗ್ಲೂ ಕೂಡ ಇದು ಆಯ್ತಾ ಸತ್ಯಕ್ಕೆ ಸಿಕ್ಕ ಜಯ ಅಂತೀನಿ. ಎಪಿಸೋಡಿಗೆ ಬರೋಣ. ಎಪಿಸೋಡು ಏನಪ್ಪಾ ಅಂತಂದ್ರೆ ನಾಮಿನೇಷನ್ ಪ್ರಕ್ರಿಯೆ ಬಾಕಿ ಇತ್ತು. ಯಾರ್ಯಾರಪ್ಪ ನಾಮಿನೇಟ್ ಮಾಡಕ್ಕಿದ್ದರು ಅಂದ್ರೆ ನಮ್ಮ ಭವ್ಯಗೌಡ, ಅದೇ ರೀತಿ ನಮ್ಮ ಧನ್ರಾಜ್ ಅವರು ಆಯ್ತಾ. ಭವ್ಯಗೌಡ ಅವರ ನಾಮಿನೇಷನ್ ಆಯ್ಕೆ ಯಾರ್ಯಾರಪ್ಪ ಅಂತಂದ್ರೆ ಗೌತಮಿ ಮತ್ತೆ ತ್ರಿವಿಕ್ರಮ್, ಉಗ್ರಂ ಮಂಜು. ಗೌತಮಿ, ಉಗ್ರಂ ಮಂಜು ಮತ್ತೆ ತ್ರಿವಿಕ್ರಮ್ ಈ 3 ಜನ ನಾಮಿನೇಷನ್ ಪ್ರಕ್ರಿಯೆ ಆಯ್ತಾ. ನಮ್ಮ ಭವ್ಯಗೌಡರು ನಿಜವಾಗ್ಲೂ ಕೂಡ ಆಯ್ತಾ ಉಗ್ರಂ ಮಂಜು ಅವ್ರನ್ನ ಒಂದು ಪರ್ಸನಲ್ ಆಗಿ ಟ್ರಿಗರ್ ಮಾಡ್ದಂಗಿತ್ತು. ಅಂದ್ರೆ ಭವ್ಯಗೌಡ ಪರ್ಸನಲ್ ಆಗಿ ಉಗ್ರಂ ಮಂಜು ಅವ್ರನ್ನ ಟ್ರಿಗರ್ ಮಾಡ್ದಂಗಿತ್ತು. ಹಾಗಾಗಿ ಉಗ್ರಂ ಮಂಜು ಅವರು ಪಾಪ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಅವರು ಆಯ್ತಾ ರಿಪ್ಲೈ ಕೊಡಕ್ಕೆ ಟ್ರೈ ಮಾಡಿದ್ರು. ಅದೇ ರೀತಿ ಗೌತಮಿನೂ ಕೂಡ. ಅಂದ್ರೆ ಗೌತಮಿಗೆ ಭವ್ಯಗೌಡ ಹೇಳಿದ ರೀತಿ ಹೇಳಕ್ಕೆ ಬರಲ್ಲ ಗೌತಮಿಗೆ. ಅಂದ್ರೆ ಗೌತಮಿಯ ವ್ಯಕ್ತಿತ್ವ ಬೇರೆ. ಅಂದ್ರೆ ಈಗ ನಮ್ಮ ಭವ್ಯಗೌಡರು ಅವ್ರಿಗೆ ಎಷ್ಟು ಬೇಕಾದ್ರೂ ಅಹಂಕಾರದಿಂದನೋ ದುರಂಕಾರದಿಂದನೋ ಹೇಳ್ತಾರೆ. ಬಟ್ ಆದ್ರೆ ಭವ್ಯಗೌಡ ಹೇಳಿದಂಗೆ ಗೌತಮಿಗೆ ಹೇಳಕ್ ಬರಲ್ಲ. ಹಾಗಾಗಿ ಗೌತಮಿ ಒಪ್ಕೊಂಡೇ ಬಿಟ್ರು. ಅವ್ರು ಏನಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಲಿಲ್ಲ. ಯಾಕೆ ಅಂತಂದ್ರೆ ಭವ್ಯಗೌಡನ ಆಟಿಟ್ಯೂಡ್ ಏನಿದೆ ಆ ಆಟಿಟ್ಯೂಡ್ ಟುವರ್ಡ್ಸ್ ದ ನಾಮಿನೇಷನ್ ನೋಡಿದಾಗ ಎದ್ದು ಕಾಣ್ತಾ ಇತ್ತು. ಅಂದ್ರೆ ಅವರ ಬಾಡಿ ಲ್ಯಾಂಗ್ವೇಜ್, ಅವ್ರು ಮಾತಾಡುವ ರೀತಿ, ಅವರ ಅಹಂಕಾರದಿಂದ ಮಾತಾಡ್ತಿದ್ದಾರೆ ಅನ್ನೋದು ಅದು ಎದ್ದು ಕಾಣ್ತಾ ಇತ್ತು. ನಮ್ಮ ತ್ರಿವಿಕ್ರಮ್ ಅವರಿಗೆ ಹೇಳಿದಂತ ವಿಷಯನೂ ಕೂಡ ಆಯ್ತಾ ಮೋಕ್ಷಿತನ್ಗೆ ಏನೋ ಒಂದಿದ್ದ ವಿಷಯನ ನಮ್ಮ ಭವ್ಯಗೌಡ ಹೇಳಿ ತಗೊಂಡು ನಾಮಿನೇಟ್ ಮಾಡಿದ್ರು. ನನಗಂತೂ ಅದು ನಗು ಬಂತು ಅದನ್ನು ನೋಡಿದ್ದೆ. ಯಾಕೆಂತಂದ್ರೆ ಇಷ್ಟು ದಿನ ಯಾವತ್ತೂ ಕೂಡ ಆಯ್ತಾ ಅದ್ರ ಬಗ್ಗೆ ಮಾತಾಡಿದಂತಹ ನಮ್ಮ ಭವ್ಯಗೌಡ ಇವತ್ತು ಆ ವಿಷಯ ತಗೊಂಡು ನಾಮಿನೇಟ್ ಮಾಡಿದ್ರು. ತ್ರಿವಿಕ್ರಮ್ ಅವ್ರು ತಡೆಯ ಮನೆಗೆ ಏನೋ ಹೇಳಕ್ಕಿದೆ ಅಂದ್ರು. ಆದ್ರೂ ಭವ್ಯಗೌಡ ಇಲ್ಲ ನಿನ್ ಮುಗ್ದಾಯ್ತು ಸುಮ್ಮನೆ ಇರೋ ಅನ್ನೋ ರೀತಿ ಆಯ್ತಾ ಚೆನ್ನಾಗಿತ್ತದು. ಒಟ್ಟಾರೆಯಾಗಿ ಭವ್ಯಗೌಡ ಈ 3 ಜನನ ನಾಮಿನೇಟ್ ಮಾಡಿದ್ರು. ಅದಾದ ನಂತರ ಆಯ್ತಾ ನಮ್ಮ ನಮ್ಮ ಧನ್ರಾಜ್ ಅವರ ನಾಮಿನೇಷನ್ನು ಬಂದ್ಬಿಟ್ಟು ರಜತ್ತು, ಅದೇ ರೀತಿ ರಜತ್ತು, ಉಗ್ರಂ ಮಂಜು, ನಮ್ಮ ಮೋಕ್ಷಿತ ಅವರು 3 ಜನನ ನಾಮಿನೇಷನ್ ಮಾಡಿದ್ರು. ಪರವಾಗಿಲ್ಲ. ನಮ್ಮ ಯಾರು ಧನ್ರಾಜ್ ಅವರಿಗೆ ಅವ್ರದ್ದೇ ಆದ ರೀಸನ್ಸ್ ಇದಾವೆ, ಅವ್ರದ್ದೇ ಆದ ರೀಸನ್ ಕೊಟ್ಟರು. ಒಟ್ಟಾರೆಯಾಗಿ ನಾನು ಹೇಳೋದೇನು ಗೊತ್ತಾ, ಈ ನಾಮಿನೇಷನ್ ಪ್ರಕ್ರಿಯೆನ ನಾಮಿನೇಷನ್ ಆಗಿ ತಗೊಂಡ್ರೆ ತುಂಬಾ ಒಳ್ಳೇದು. ಅದನ್ನ ತುಂಬಾ ಡ್ರ್ಯಾಗ್ ಮಾಡೋದು ಬೇಡ ಅಂತೀನಿ. ಅದರಲ್ಲಿ ಆಯ್ತಾ ತುಂಬಾ ಪರ್ಸನಲ್ ಆಗಿ ಹೋಗಿ ಹಿಡಿದು ಒಬ್ಬರ ಕ್ಯಾರೆಕ್ಟರ್ನ ಆಯ್ತಾ ಕೆಳಗಿಳಿಸೋದಿದೆಯಲ್ಲ ತುಂಬಾ ತಪ್ಪು ಅಂತೀನಿ. ಎಲ್ಲ ನಾಮಿನೇಷನ್ ಮುಗಿದ ನಂತರ ಆಯ್ತಾ ನಮ್ಮ ಬಿಗ್ ಬಾಸ್ ಅವರು ಆಯ್ತಾ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅನ್ನೋದನ್ನ ಘೋಷಣೆ ಮಾಡಿದ ನಂತರ ನಮ್ಮ ಹನುಮಂತು ಅಂದ್ರೆ ಈ ವಾರದ ಆಯ್ತಾ ಕ್ಯಾಪ್ಟನ್ ಆಗಿರುವಂತಹ ಅದೇ ರೀತಿ ಫೈನಲಿಸ್ಟ್ ಆಗಿರುವಂತಹ ನಮ್ಮ ಹನುಮಂತು ಅವರಿಗೆ ಹೇಳ್ತಾರೆ, ನಿಮಗೆ ಒಂದು ಅಧಿಕಾರ ಇದೆ, ನೀವು ಯಾರನ್ನಾದ್ರೂ ಸೇವ್ ಮಾಡಿ ನೇರವಾಗಿ ಫೈನಲಿಸ್ಟಿಗೆ ಕಳಿಸ್ಬೋದು ಅಂತಾರೆ. ನಮ್ಮ ಹನುಮಂತ ಸೇವ್ ಮಾಡಿದ್ದು ಮೋಕ್ಷಿತನ ಸೇವ್ ಮಾಡಕ್ಕೆ ಹನುಮಂತಗಿದ್ದ ರೀಸನ್ ಇಷ್ಟೇ. ಹನುಮಂತನ ಮಾತುಗಳೇನು ಅಂದ್ರೆ ತುಂಬಾ ನೇರವಾಗಿ ಗೇಮ್ ಆಡ್ತಾರೆ, ಒಳ್ಳೆ ಹುಡುಗಿ, ಆಮೇಲೆ ವ್ಯಕ್ತಿತ್ವನ ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ಕೊಂಡು ಬಂದಿದ್ದಾರೆ ಇಲ್ಲಿ ತನಕ. ಅಂದ್ರೆ ನ್ಯಾಯಯುತವಾಗಿ ಗೇಮ್ ಆಡ್ತಾರೆ ಅನ್ನೋದನ್ನ ಆಯ್ತಾ ಗಮನದಲ್ಲಿ ಇಟ್ಕೊಂಡು ನಮ್ಮ ಹನುಮಂತು ಮೋಕ್ಷಿತ ಅವ್ರನ್ನ ಸೇವ್ ಮಾಡ್ತಾರೆ. ಮೋಕ್ಷಿತನ್ಗೆ ಅನ್ಎಕ್ಸ್ಪೆಕ್ಟ್ ಅನಿಸ್ಬಿಡ್ತು. ಅಂದ್ರೆ ಯಾವಾಗ್ಲೂ ಆಯ್ತಾ ಇಲ್ಲ ನನ್ನನ್ನು ಏನಕ್ಕೆ ತಗೊಂತಾರೆ, ನಾನು ಯಾರಿಗೂ ಇಲ್ಲಿ ಪ್ರೀತಿ ಪಾತ್ರಳಲ್ಲ, ನಾನು ಯಾರಿಗೂ ಆಯ್ತಾ ಬೇಕಾದೋಳಂತೂ ಅಲ್ವೇ ಅಲ್ಲ, ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂತಿದ್ದಂತಹ ನಮ್ಮ ಮೋಕ್ಷಿತನಿಗೆ ನಿಜವಾಗ್ಲೂ ಕೂಡ ದೇವ್ರ ಜೊತೆಲಿದ್ದು ಆಯ್ತಾ ಅಂದ್ರೆ ಸತ್ಯಕ್ಕೆ ಸಿಕ್ಕ ಜಯ. ಅಂದ್ರೆ ಮೋಕ್ಷತನ ಆಯ್ತಾ ಒಂದು ಒಳ್ಳೆತನಕ್ಕೆ ಸಿಕ್ಕ ಜಯ ಅಂತ ಅನ್ಕೊಂತೀನಿ ನಾನು. ಹನುಮಂತು ನಿಜವಾಗ್ಲೂ ಹನುಮಂತು
ಥ್ಯಾಂಕ್ ಯು ವೆರಿ ಮಚ್. ನೀನು ನ್ಯಾಯಬದ್ಧವಾಗಿ ಆಯ್ತಾ ಯಾರ ಫೇವರಿಸಮ್ ಮಾಡ್ದಂಗೆ ಯಾರಿಗೂ ಕೂಡ ಆಯ್ತಾ ನಿನ್ನ ಬೇಕಾದವರಿಗೆ ಆಯ್ತಾ ಇಲ್ಲ ನನಗೆ ಧನರಾಜು ಫ್ರೆಂಡ್ಸು ಅವನನ್ನು ಸೇವ್ ಮಾಡೋಣ ಅಂದಂಗೆಲ್ಲ, ಗೌತಮಿ ನನಗೆ ಆಯ್ತಾ ಬೇಕಾಗಿರುವಂಥವ್ರು ಅವ್ರನ್ನ ಸೇವ್ ಮಾಡೋಣ ಅಂದಂಗೆ ನ್ಯಾಯಬದ್ಧವಾಗಿ ನ್ಯಾಯಕ್ಕೆ ಬೆಲೆ ಕೊಟ್ಟು ನೀನು ಮೋಕ್ಷಿತನ ಯಾವಾಗ ಸೇವ್ ಮಾಡಿದೆ ಅವಾಗಲೇ ಹನುಮಂತು ಮೇಲಿದ್ದಂತಹ ರೆಸ್ಪೆಕ್ಟ್ ಜನಗಳಿಗೆ ಜಾಸ್ತಿ ಆಯ್ತು. ಯಾಕೆಂತಂದ್ರೆ ನ್ಯಾಯಬದ್ಧವಾಗಿತ್ತು, ಅಲ್ಲಿ ಯಾವುದೇ ಫೇವರಿಸಮ್ ಇರಲಿಲ್ಲ. ಅದನ್ನ ನೋಡಿದಂತಹ ಜನ ಹನುಮಂತನ ಗುಣಕ್ಕೆ ಜೈ ಅಂತ ಇದ್ದಾರೆ ಆಯ್ತಾ. ಉತ್ತರ ಕರ್ನಾಟಕದ ಹುಲಿ ಸತ್ಯಕ್ಕೆ ನಡೆಯುವಂತಹ ಜನ ನಾವು ಅಂತೇಳಿ ಬೆಂತೊಟ್ಕೊಂಡು ಹೇಳ್ತಾ ಇದ್ದಾರೆ. ಅದಂತೂ ತುಂಬಾ ಖುಷಿ ಆಯ್ತು. ಅಂದ್ರೆ ಸೀತೆಯನ್ನು ಸೇವ್ ಮಾಡಿದ ಹನುಮ ಅಂತೇಳಿ ಅದೊಂದು ಟ್ರೆಂಡಿಂಗ್ಗೆ ಸ್ಟಾರ್ಟ್ ಆಗ್ತಾ ಇದೆ ಟ್ವಿಟ್ಟರ್ ಅಲ್ಲಿ. ಅಂದ್ರೆ ನೋಡಿ ಹೆಂಗಿದೆ, ಸೀತೆಯನ್ನು ಸೇವ್ ಮಾಡಿದ ಹನುಮನ ಜೊತೆ ರಾಮ ಸೀತೆ ಆಯ್ತಾ ಫೈನಲಿಗೆ. ಯಪ್ಪ ಏನು ಓಡಿಸ್ ಗೊತ್ತಾ ಇದೆಯಲ್ಲ. ಅಂದ್ರೆ ನೋಡಿ ಹನುಮಂತ, ತ್ರಿವಿಕ್ರಮ್, ಅದೇ ರೀತಿ ನಮ್ಮ ಮೋಕ್ಷಿತ 3 ಜನ ಫೈನಲಿಗೆ ಹೋಗಿದ್ದಾರೆ. ಇವರು ಒಂದು ಕಮೆಂಟ್ಸ್ಗಳು ಆಗ್ತಾ ಇದ್ದಾರೆ ಆಯ್ತಾ, ಟ್ವಿಟ್ಟರ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ಆಯ್ತಾ. ನೋಡಿ ಇಲ್ಲಿ ಹೆಂಗಿದೆ ಅಂತ ಅಂದ್ರೆ ಹನುಮನ ಜೊತೆ ರಾಮ ಸೀತೆಯು ಫೈನಲಿಗೆ. ಇದೇ ಒಂದು ಸೀಸನ್ ನಲ್ಲಿ ನಿಜವಾಗ್ಲೂ ಕೂಡ ಈ ತರ ಒಂದು ಆಯ್ತಾ ಪದಗಳನ್ನ ಬಳಸಕ್ಕಾಗ್ತಾ ಇರೋದು ಬೇರೆ ಯಾವ ಸೀಸನ್ ಅಲ್ಲೂ ಬಳಸಕ್ಕಾಗಿದ್ದು ನಿಜವಾಗ್ಲೂ ಖುಷಿ ಆಗುತ್ತೆ. ಓಕೆ, ಅದಾದ ನಂತರ ನಿಮ್ಗೆ ಇದ್ರಲ್ಲಿ ಒಂದು ವಿಷಯ ಹೇಳಬೇಕು. ರಜತ್, ನಮ್ಮ ಮೋಕ್ಷಿತ ಹನುಮಂತು ಸೇವ್ ಮಾಡಿದ ತಕ್ಷಣ ಖುಷಿ ಪಟ್ಟಂತಹ ಏಕೈಕ ವ್ಯಕ್ತಿ ಅಂತ ಹೇಳ್ಬೋದು. ತುಂಬಾ ಖುಷಿ ಪಡ್ತಾನೆ ರಜತ್. ನನಗೆ ರಜತ್ ಮೋಕ್ಷಿತನ ಮೇಲೆ ಇಟ್ಟಿರುವಂತಹ ಗೌರವ ಮತ್ತೆ ಫ್ರೆಂಡ್ಶಿಪ್ಗೆ ಕೊಡುವ ಮರ್ಯಾದೆ ನನಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಖುಷಿ ಪಟ್ಟ ರಜತ್. ಅಂದ್ರೆ ಮೋಕ್ಷಿತ ಫೈನಲಿಗೆ ಹೋಗ್ತಿದ್ದಂತಾನೆ ಅವ್ನಿಗೆ ತುಂಬಾ ಹ್ಯಾಪಿ ಆಯ್ತು ರಜತ್ಗೆ. ನಿಜವಾಗ್ಲೂ ಅದು ಕಾಣಿಸ್ತಲ್ಲಿ, ಅಂದ್ರೆ ಆ ಜೆನ್ಯೂನ್, ಆ ಪ್ಯೂರಿಟಿ, ಅಂದ್ರೆ ಮೋಕ್ಷಿತ ಓದ್ಲಲ್ಲ ಫೈನಲಿಗೆ, ಆ ಒಂದು ಪ್ರೀತಿ ನನಗೆ ರಜತ್ ಕಣ್ಣಲ್ಲಿ ಕಾಣಿಸ್ತು. ಓಕೆ, ಇದೆಲ್ಲ ಮುಗಿದ ನಂತರ ನಮ್ಮ ಹಳೆಯ ಕಂಟೆಸ್ಟೆಂಟ್ಗಳು ಅಂದ್ರೆ ಬಿಗ್ ಬಾಸ್ ಮನೆ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಇಂದ ಎಲಿಮಿನೇಟ್ ಆಗಿ ಹೋದಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಬಂದ್ರು. ಯಾರ್ಯಾರಪ್ಪ ಬಿಗ್ ಬಾಸ್ ಮನೆಗೆ ಬಂದಿದ್ದು ಅಂದ್ರೆ ಗೋಲ್ಡ್ ಸುರೇಶ್ ಅವರು, ರಂಜಿತ್ ಅವರು, ಅದೇ ರೀತಿ ಅನುಷಾ, ತುಕಾಲಿ ಮಾನಸ, ಹಂಸ, ಅದೇ ರೀತಿ ಯಮುನಾ ಅವರು ಆಯ್ತಾ. ಇಷ್ಟು ಜನ ಬಿಗ್ ಬಾಸ್ ಮನೆಗೆ ಬಂದರು. ಇವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಶಿಶಿರ್ ಅವರು ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ದು ತುಂಬಾನೇ ಒಳ್ಳೇದಾಯಿತು. ಆದರೆ ಬಂದಂಥವ್ರು ಆಯ್ತಾ ಶಿಶಿರ್ ಒಬ್ರನ್ನ ಬಿಟ್ಟು ಎಲ್ಲರೂ ಕೂಡ ಆಯ್ತಾ ಏನು ಈ ತ್ರಿವ್ಯಾ ಅಂತ ಹೇಳ್ತಾರಲ್ವ, ಅಂದ್ರೆ ತ್ರಿವಿಕ್ರಮ್ ಮತ್ತೆ ನಮ್ಮ ಭವ್ಯಗೌಡನ ಒಂದು ಈ ತ್ರಿವ್ಯಾ ಅನ್ನೋ ಒಂದು ಇದನ್ನ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಿದ್ರು. ಅದಲ್ಲದೆ ತ್ರಿವಿಕ್ರಮ್ ಭವ್ಯಗೌಡ ಮದುವೆಗೆ ಡೇಟ್ ಫಿಕ್ಸ್ ಮಾಡ್ದಂಗೂ ಕಾಣ್ತಾ ಇತ್ತು. ಅಂದ್ರೆ ಓಪನ್ ಆಗಿ ತ್ರಿವಿಕ್ರಮ್ ಅವರು ಭವ್ಯಗೌಡಗೆ ಪ್ರಪೋಸ್ ಮಾಡಿದ್ದಿರ್ಬೋದು, ಭವ್ಯಗೌಡ ಅವರು ತ್ರಿವಿಕ್ರಮ್ ಅವ್ರ ಮೇಲೆ ಇರುವಂತ ಅಭಿಪ್ರಾಯ ಇರ್ಬೋದು, ಇಬ್ಬರನ್ನು ಓಪನ್ ಆಗಿ ಕೇಳಿದ್ರು ಆಯ್ತಾ. ನಮ್ಮ ಗೋಲ್ಡ್ ಸುರೇಶ್ ಅವರಂತೂ ಯಾವಾಗ ಮದುವೆ ಡೇಟು ಅನ್ನೋ ಲೆಕ್ಕಕ್ಕೆ ಕೇಳ್ತಾ ಇದ್ರು. ಅಂದ್ರೆ ಒಪ್ಕೊಂಡ್ರು ತ್ರಿವಿಕ್ರಮ್ ಅವರು, ಹೌದು ನಾನು ಪ್ರಪೋಸ್ ಮಾಡಿದ್ ನಿಜ ಭವ್ಯಗೌಡನ್ಗೆ ಅಂತ. ಭವ್ಯಗೌಡನು ಕೂಡ ಅನುಷಾ ಹತ್ರ ಹೇಳ್ತಿದ್ದು ಹೌದು ಆಯ್ತಾ ಪ್ರಪೋಸ್ ಮಾಡಿದ್ ನಿಜ ಹೌದು ಅನ್ನೋದು ಅದೆಲ್ಲ ಒಪ್ಕೊಂತಿದ್ರು. ಒಟ್ಟಾರೆ ಈ ತ್ರಿವಿಕ್ರಮ್ ಭವ್ಯಗೌಡನ ಒಂದು ಮದುವೆ ಮಾಡಿಸ್ಲಿಕ್ಕೆ ಇಲ್ಲ ಒಂದು ಹೆಣ್ಣು ನೋಡೋ ಶಾಸ್ತ್ರ ಮುಗಿಸಕ್ಕೆ ಹಳೆಯ ಸ್ಪರ್ಧಿಗಳು ಬಂದಿರೋದು ಎದ್ದು ಕಾಣ್ತಾ ಇತ್ತು. ನೀವ್ ಏನ್ ಬೇಕಾದ್ರೂ ಹೇಳಿ, ಹಳೆಯ ಸ್ಪರ್ಧಿಗಳು ಆಯ್ತಾ ಒಂಥರ ತ್ರಿವಿಕ್ರಮ್ ಭವ್ಯಗೌಡನ್ಗೆ ಬಕೆಟ್ ಹಿಡ್ದಂಗೆ ಕಾಣಿಸ್ತಾ ಇತ್ತು. ನನಗೆ ಗೊತ್ತಿಲ್ಲ, ನನಗೆ ಅವರ ಬಕೆಟ್ ಏನು ಅನ್ನೋದು ಗೊತ್ತಿಲ್ಲ ನನಗೆ. ಒಟ್ಟಾರೆಯಾಗಿ ತ್ರಿವಿಕ್ರಮ್ ಮತ್ತು ಭವ್ಯಗೌಡನ್ಗೆ ಬಕೆಟ್ ಹಿಡ್ದಂಗೆ ಕಾಣಿಸ್ತಾ ಇತ್ತು. ಒಟ್ಟಾರೆಯಾಗಿ ಏನ್ ಗೊತ್ತಾ, ಮದುವೆ ಮಾಡ್ಸಕ್ಕೆ ಇಲ್ಲ ಮದುವೆ ದಿನನ ಗೊತ್ತು ಮಾಡಕ್ಕೆ ಬಂದಂಗೆ ಕಾಣಿಸ್ತಾ ಇತ್ತು ಸ್ಪರ್ಧಿಗಳು, ಅಷ್ಟು ಸ್ಪರ್ಧಿಗಳು ಕೂಡ. ಓಕೆ, ಆದ್ರೆ ನಮ್ಮ ಶಿಶಿರ್ ಅವರೊಬ್ರು ಮಾತ್ರ ಮೋಕ್ಷಿತನಿಗೆ ಚೆನ್ನಾಗಿದೆಯಾ, ಚೆನ್ನಾಗಿ ಆಡ್ತಾ ಇದೆಯಾ, ನೀನು ಫೈನಲಿ ಬರೀ ಖುಷಿ ಆಯಿತು ಅಂತ ಹೇಳಿ ತುಂಬ ಒಂಥರ ಅಂದರೆ ಆ ಒಂದು ಫ್ರೆಂಡ್ಶಿಪ್ ಬಾಂಧವ್ಯದ ಮಾತುಗಳನ್ನು ಆಡಿದರು. ಅದಾದ ನಂತರ ನಮ್ಮ ಹಳೆಯ ಸ್ಪರ್ಧಿಗಳು ಟಾರ್ಗೆಟ್ ಮಾಡಿದ್ದು ಯಾರನ್ನ ಗೊತ್ತಾ, ಗೌತಮಿನ ಮತ್ತೆ ಉಗ್ರ ಮಂಜು ಅವ್ರನ್ನ. ಅಲ್ಲ, ನಾನು ಒಂದು ವಿಷಯ ಹೇಳೋದು, ಹಳೆಯ ಸ್ಪರ್ಧಿಗಳು ನಿಮಗೆ ಆಯ್ತಾ ಯೋಗ್ಯತೆ ಇಲ್ಲದೇನೆ, ನಿಮಗಿರೋಕೆ ಅರ್ಹತೆ ಇಲ್ಲದೇನೆ ತಾನೇ ನೀವು ಎಲಿಮಿನೇಟ್ ಆಗಿ ಹೋಗಿದ್ದೀರಾ. ಅಟ್ಲೀಸ್ಟ್ ಉಗ್ರ ಮಂಜು ಗೌತಮಿ ಬಿಗ್ ಬಾಸ್ ಮನೆಯಲ್ಲಾದ್ರೂ ಇದ್ದಾರೆ, ಅದಕ್ಕೆ ರೆಸ್ಪೆಕ್ಟ್ ಮಾಡಿ. ಉಗ್ರ ಮಂಜು ಅವ್ರನ್ನ ಮೊನ್ನೆಯಿಂದ ನಾಮಿನೇಷನ್ ನೆಪದಲ್ಲಿ ಫುಲ್ಲು ಟೋಟಲ್ ಆಗಿ ಆಯ್ತಾ ಎಷ್ಟು ಟಾರ್ಗೆಟ್ ಮಾಡ್ಬೇಕು ಅಷ್ಟು ಮಾಡಾಗಿದೆ. ಮತ್ತೆ ನೀವು ಕೂಡ ಬಂದು ಮತ್ತೆ ನೀವು ಆ ಬ್ಲಾಕ್ ಕಾರ್ಡ್ ಕೊಡ್ತೀವಿ ಅಂತೇಳಿ ಗೌತಮಿಗೆ ಮತ್ತೆ ಉಗ್ರ ಮಂಜುನ ಫುಲ್ಲು ಟಾರ್ಗೆಟ್ ಮಾಡ್ತಿದ್ದೀರಲ್ಲ, ಇದಾ ನಿಮ್ಮ ವ್ಯಕ್ತಿತ್ವಗಳು? ಓಕೆ, ಅವ್ರು ಆಲ್ರೆಡಿ ಬಿದ್ದೋಗಿದ್ದಾರೆ ಪಾಪ, ಅವ್ರು ಆಲ್ರೆಡಿ ಎಷ್ಟು ಕೇಳಬೇಕಷ್ಟು ಮಾತು ಕೇಳ್ತೆ, ಅದು ಗೊತ್ತಾಗ್ತಾ ಇದೆ ನನಗೆ. ಗೌತಮಿ ಮತ್ತೆ ಉಗ್ರ ಮಂಜು ಕಣ್ಣಲ್ಲಿ ಅಳ್ತಾ ಇಲ್ಲ ಅಷ್ಟೇ, ಅವರಿಬ್ರು ಆ ಕಣ್ಣಲ್ಲಿ
ಆ ನೋವು ಆ ವೇದನೆ ಗೊತ್ತಾಗ್ತಾ ಇದೆ. ಪ್ಲೀಸ್ ಬಿಟ್ಬಿಡಿ, ಅದನ್ನ ಯಾಕೆ ಡ್ರ್ಯಾಗ್ ಮಾಡ್ತಾ ಇದ್ದೀರಾ? ಓಕೆ, ಅವರೇ ಒಪ್ಕೊಳ್ತಾ ಇದ್ದಾರೆ, ಹೌದು ನಾವು ಜೊತೆಲಿದ್ದೀವಿ ಅಷ್ಟೇ ಆಯ್ತಾ, ನಮ್ಮ ಪಾಡಿ ನಾವು ಗೇಮ್ ಆಡಿದ್ವಿ, ಜೊತೆಲಿದ್ರೆ ಏನಾಯ್ತು ಅಂತ ಅವ್ರು ಒಪ್ಕೊಂತಿದ್ದಾರೆ. ಯಾಕೆ ಈಗ ತ್ರಿವಿಕ್ರಮ್ ಬೊಬ್ಬೇಗೌಡ ಅವರಿಬ್ರು ಜೊತೆಲಿದ್ದಾರೆ ತಾನೆ, ಅವ್ರನ್ನ ಯಾಕೆ ನೀವು ಟಾರ್ಗೆಟ್ ಮಾಡಲ್ಲ? ಅವ್ರಿಗೆ ಯಾಕೆ ಬಕೆಟ್ ಹಿಡಿತೀರಾ? ಅವ್ರು ಸೂಪರ್ ಹಾಗಾದ್ರೆ ಉಗ್ರಂ ಮಂಜು ಗೌತಮಿ ಜೊತೆಗಿರೋದು ತಪ್ಪು ಅನ್ನೋದಾದ್ರೆ ತ್ರಿವಿಕ್ರಮ್ ಬೊಬ್ಬೇಗೌಡ ಜೊತೆಲಿರೋದು ತಪ್ಪು ತಾನೆ? ಅದು ತಪ್ಪಲ್ವಾ? ಅದಿಂಗೆ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ, ಅದು ಹೆಂಗ್ ಮಾಡಕ್ಕಾಗುತ್ತೆ? ಉಗ್ರಂ ಮಂಜು ಅಟ್ಲೀಸ್ಟ್ ಹಾನೆಸ್ಟ್ ಆಗಿದ್ದಾರೆ ಗೌತಮಿಗೆ, ಆಯ್ತಾ? ಗೌತಮಿ ಕೂಡ ಉಗ್ರಂ ಮಂಜು ಆನೆಸ್ಟ್ ಆಗಿ ಫ್ರೆಂಡ್ಶಿಪ್ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಟಾರ್ಗೆಟ್ ಮಾಡಕ್ಕಾದ್ರೂ ಏನಿದೆ? ಅಲ್ಲ, ತ್ರಿವಿಕ್ರಮ್ ಬೊಬ್ಬೇಗೌಡ ಸೂಪರು ಅಂತೀರಾ, ನೀವು ಇಬ್ರು ಜೊತೆ ಸೂಪರ್ ಆಗಿದ್ದೀರಾ ಅಂತೀರಾ, ನಿಮ್ ಫ್ರೆಂಡ್ಶಿಪ್ ಸೂಪರ್ ಆಗಿದೆ ಅಂತೀರಾ, ಹೊರಗಡೆ ಬಂದ ತಕ್ಷಣ ಮದುವೆ ಆಗಿ ಅಂತೀರಾ, ನಿಮ್ ಜೋಡಿ ಚೆನ್ನಾಗಿದೆ ಅಂತೀರಾ. ಅದೇ ರೀತಿ ನಮ್ಮ ಉಗ್ರಂ ಮಂಜು ಗೌತಮಿಗೂ ಅಟ್ಲೀಸ್ಟ್ ನೀವು ಏನು ಬ್ಲೆಸ್ ಮಾಡ್ತಿದ್ರು ಪರವಾಗಿಲ್ಲ, ಚೆನ್ನಾಗಿ ಗೇಮ್ ಮಾಡ್ತಿದ್ದೀರಾ ಅನ್ನೋ ಒಂದು ಆಯ್ತಾ ಆ ಒಂದು ಮಾತು ಕೂಡ ಆಡಕ್ಕೆ ನಿಮಗೊಂದು ಇದಿಲ್ವಲ್ಲ. ಅಷ್ಟು ಒಬ್ಬ ಮನುಷ್ಯನ ಟಾರ್ಗೆಟ್ ಮಾಡ್ತಾರ, ಅದು ತಪ್ಪಲ್ವಾ? ಒಟ್ಟಾರೆ ನನಗೆ ಚೆನ್ನಾಗಿ ಗೊತ್ತಾಯ್ತು, ಹಳೆಯ ಸ್ಪರ್ಧಿಗಳು ತ್ರಿವಿಕ್ರಮ್ ಬೊಬ್ಬೇಗೌಡನ್ಗೆ ಬಕೆಟ್ ಹಿಡಿದಿಟ್ಬಿಟ್ರೆ ಬೇರೆ ಯಾರನ್ನೂ ಕೂಡ ಅವರು ಅಷ್ಟಾಗಿ ಏನು ಮಾತಾಡಿದ್ದೇ ಇಲ್ಲ. ಮೋಕ್ಷಿತಾ ಮತ್ತೆ ನಮ್ಮ ಯಾರು ಗೌತಮಿ, ಉಗ್ರಂ ಮಂಜು ಮತ್ತೆ ಧನರಾಜ್ ಇವ್ರು ಯಾರನ್ನೂ ಕೂಡ ಅಷ್ಟಾಗಿ ಇವ್ರೇನು ಲೆಕ್ಕಕ್ಕೂ ತಗೊಂಡಿಲ್ಲ. ಇವ್ರು ಒಟ್ಟಾರೆ ಎಲ್ಲರೂ ಕೂಡ ಬಕೆಟ್ ಹಿಡಿದಿದ್ದು ಯಾರಿಗಪ್ಪ ಅಂದ್ರೆ ತ್ರಿವಿಕ್ರಮ್ ಮತ್ತು ಬೊಬ್ಬೇಗೌಡಗೆ. ಅದು ಓಪನ್ ಆಗಿ ಕಾಣ್ತಾ ಇತ್ತು. ಓಕೆ, ನೀವು ಬಕೆಟ್ ಆದ್ರೂ ಹಿಡೀರಿ, ಏನಾದ್ರೂ ಹಿಡೀರಿ, ಒಟ್ಟಾರೆ ಹಳೆ ಕಂಟೆಸ್ಟೆಂಟು ಅಂತೇಳಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಅಲ್ಲಿರುವಂತಹ 8 ಕಂಟೆಸ್ಟೆಂಟ್ಗಳನ್ನು ನೀವು ಸಮಾನತೆಯನ್ನ ನೋಡ್ಬೇಕು, ಅಲ್ಲಿ ಎಲ್ಲರನ್ನೂ ಕೂಡ ನೀವು ಬ್ಲೆಸ್ ಮಾಡಬೇಕು. ನೀವು ಫೈನಲಿಗೆ ಬನ್ನಿ, ಗೇಮ್ ಆಡಿದ್ದೀರಾ, ಚೆನ್ನಾಗಿ ಆಡಿದ್ರೆ ನೀವು ಡಿಸರ್ವ್ ಇದ್ದೀರಾ ಅಂತೇಳಿ ಅವರಿಗೆ ಹುಮ್ಮಸ್ ಒಂದು ಬೂಸ್ಟ್ ಮಾಡಬೇಕು. ಅದು ಬಿಟ್ಟು ಒಂದ್ ಸೈಡ್ ಆಗಿ ಒಂದಿಬ್ರಿಗೆ ಬಕೆಟ್ ಹಿಡಿಯೋದಲ್ಲ. ಇದು ನನಗೇನು ಚೆನ್ನಾಗಿ ಕಾಣಿಸ್ಲಿಲ್ಲ ಸ್ನೇಹಿತರೆ. ನಿಮಗೆ ಹೆಂಗ ಅನಿಸ್ತೇನೋ ಗೊತ್ತಿಲ್ಲ, ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ಒಟ್ಟಾರೆಯಾಗಿ ನಂಗೆ ಹಳೆಯ ಸ್ಪರ್ಧಿಗಳು ಬಂದು ಆ ಥರ ಒಂದು ಸೈಡಲ್ಲಿ ಅವ್ರು ಮಾತಾಡಿದ್ದು ನನಗೆ ಇಷ್ಟ ಆಗಲಿಲ್ಲ. ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.